ಮಕ್ಕಳ ವ್ಯಕ್ತಿತ್ವ ವಿಕಸನಗೊಳ್ಳಲು ಬೇಸಿಗೆ ಶಿಬಿರ ಸಹಕಾರಿಯಾಗಲಿದೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಬೇಸಿಗೆ ಶಿಬಿರಗಳಿಗೆ ಸೇರಿಸುವ ಮೂಲಕ ತಮ್ಮ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಹೇಳಿದರು. ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯ ವತಿಯಿಂದ ಆಯೋಜಿಸಿರುವ 15 ದಿನಗಳ ಕಾಲ ನಡೆಯುವ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳ ಈಗಿನ ಕಲಿಕೆಯು ಅವರ ಮುಂದಿನ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ. ಶಿಬಿರದಲ್ಲಿ ಕೋಲಾಟ, ಕರಾಟೆ, ಜಾದೂ, ಅಣಕು ಪ್ರದರ್ಶನ, ಡ್ಯಾನ್ಸ್, ಸಂಸ್ಕೃತ, ಸಂಗೀತ, ಯೋಗ, ಪೂಜಾ ಕುಣಿತ, ಸ್ಪೋಕನ್ ಇಂಗ್ಲಿಷ್, ಅಬಕಾಸ್, ಚಿತ್ರಕಲೆ, ಚಿಣ್ಣರ ಗೀತೆ, ಪೇಪರ್ ಕ್ರಾಫ್ಟ್, ಬೆಂಕಿ ರಹಿತ ಅಡುಗೆ, ಭರತನಾಟ್ಯ, ಭಾವಗೀತೆ, ಜನಪದ ಗೀತೆ, ಪವಾಡ, ರಹಸ್ಯ ಬಯಲು, ಮನರಂಜನಾ ಆಟಗಳನ್ನು ಹೇಳಿಕೊಡಲಾಗುತ್ತದೆ. ಜತೆಗೆ ಒಂದು ದಿನ ಪ್ರವಾಸ ಕೂಡ ಇರಲಿದೆ. ಹೀಗಾಗಿ ನಮ್ಮ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಕಲಿಕೆ ಮಾಡಿಸಬೇಕು ಎಂದು ತಾಕೀತು ಮಾಡಿದರು. ಹಿರಿಯ ಪತ್ರಕರ್ತ ಎನ್. ಕೃಷ್ಣೇಗೌಡ ಮಾತನಾಡಿ, ಬೇಸಿಗೆ ಬಂತೆಂದರೆ ಸಾಕು ಮನೆಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವುದೇ ಕಷ್ಟ. ಆದರೆ ಇಂತಹ ಬೇಸಿಗೆ ಶಿಬಿರಗಳಿಂದ ಅವರನ್ನು ಹಿಡಿದಿಟ್ಟುಕೊಳ್ಳುವ ಜತೆಗೆ ಅವರಲ್ಲಿ ಜ್ಞಾನ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶವಾಗಲಿದೆ ಎಂದರು. ಶಾಲೆಯಲ್ಲಿ 4 ಗೋಡೆಗಳ ನಡುವೆ ಬಂದಿಗಳಾಗಿ ಸದಾಕಾಲವೂ ಪುಸ್ತಕ ಓದು ಎಂಬ ಒತ್ತಡದಿಂದ ಮುಕ್ತರಾಗಿ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಸಂತೋಷದಿಂದ ಆಟವಾಡಿಕೊಂಡು ಮುಕ್ತವಾಗಿ ಕಲಿಕೆಗೆ ಮುಂದಾಗಲು ಬೇಸಿಗೆ ಶಿಬಿರಗಳು ಸಹಕಾರಿಯಾಗಿವೆ. ಕರಾಟೆ, ಚಿತ್ರಕಲೆ, ಸಂಗೀತ, ಹಾಡು, ನೃತ್ಯ, ಮಣ್ಣಿನಲ್ಲಿ ಆಕೃತಿ ಮಾಡುವುದು, ಜನಪದ ನೃತ್ಯ ಸೇರಿದಂತೆ ಹಲವಾರು ಉಪಯುಕ್ತ ವಿಚಾರಗಳನ್ನು ಶಿಬಿರದಲ್ಲಿ ಕಲಿಯಬಹುದು ಎಂದರು. ಇಂದಿನ ದಿನಗಳಲ್ಲಿ ಬೇಸಿಗೆ ರಜೆ ಬಂದರೆ ಅಜ್ಜಿ ಮನೆಗೆ ತೆರಳಿ ಮರಕೋತಿ ಆಟ, ಚಿನ್ನಿದಾಂಡು, ಗೋಲಿ, ಗೆಜಗ, ಲಗೋರಿ ಸೇರಿದಂತೆ 10 ಹಲವು ಆಟಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆಟವಾಡಲು ಮೈದಾನಗಳೇ ಇಲ್ಲದಂತಾಗಿದೆ. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಮಕ್ಕಳನ್ನು ಆಟವಾಡಲು ಹೊರಗಡೆ ಬಿಡದೆ ಅವರನ್ನು ಮನೆಯಲ್ಲೇ ಕೂಡಿಹಾಕಲಾಗುತ್ತದೆ ಎಂದು ತಿಳಿಸಿದರು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅವರು ಅವಿರತ ಶ್ರಮಿಸುತ್ತಿದ್ದಾರೆ. ಜಾಣರ ಜಗುಳಿ, ಮಕ್ಕಳ ಸಂತೆ, ವಿಜ್ಞಾನ ವಸ್ತು ಪ್ರದರ್ಶನ, ಬೇಸಿಗೆ ಶಿಬಿರದಂತಹ 10 ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ಕ್ರಿಯಾಶೀಲಗೊಳಿಸುವ ಜತೆಗೆ ಅವರ ವ್ಯಕ್ತಿತ್ವ ವಿಕಸನಗೊಳಿಸಲು ರಾಮಕೃಷ್ಣೇಗೌಡ ಅವರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಹದೇಶ್, ಪ್ರೌಢಶಾಲೆ ಪ್ರಾಂಶುಪಾಲ ರಘುಕುಮಾರ್, ಬಿಜಿಎಸ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲೆ ಚಂಪಕ, ಪತ್ರಕರ್ತರಾದ ಮಧು ಬೀರಶೆಟ್ಟಹಳ್ಳಿ, ಕುಮಾರಸ್ವಾಮಿ, ಚನ್ನಮದೇಗೌಡ, ರವಿಕುಮಾರ್, ನಾಗಸುಂದ್ರ ಸೇರಿದಂತೆ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮಿ ಮಾಡ್ಕೊಳ್ತಾ ಇವತ್ತಿನ ಈ ಸುಂದರ ಬೇಸಿಗೆಯ ಶಿಬಿರದ ಉದ್ಘಾಟನೆ ಮಾಡುವಂಥ ಎಲ್ಲ ನನ್ನ ಭಾರತ ಪತ್ರಕರ್ತ ಸನ್ನಿಹಿತರೆ, ನನ್ನ ಸಹೋದರಿಗೆ, ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳೇ, ಬಹುಶಃ ಈಗಾಗಲೇ ಮಾತಾಡಿದಂಥ ಸನ್ಮಾನ್ಯಗಳು ಕೃಷ್ಣಗಳು ಮೊದಲು ಇವರೆಲ್ಲ ನಿಮ್ಗೆ ಹೇಳಿದರು. ಬೇಸಿಗೆ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಬೇರೆ ದಿನಗಳಲ್ಲಿ ಜೂನ್ ಪ್ರಾರಂಭ ಆದರೆ ಬಹುಶಃ ನಿಮಗೆ ನೆಕ್ಸ್ಟು ಏಪ್ರಿಲ್ವರೆಗೂ ತರಗತಿ ನಡೀತಾ ಶಾಲೆ ಇದೆ. ಆದರೆ ಬೇರೆ ಇತರೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಿಮ್ಗೆ ಸಮಯ ಇರುತ್ತೆ. ಬೆಳಿಗ್ಗೆ ಶಾಲೆ ಹೋಗ್ತೀರಿ, ಈಗ ಚೆನ್ನಾಗಿ ಕಲಿತೀರಿ, ಮೊಬೈಲ್ ಕೊಡ್ತಾರೆ, ಮನೆಗೆ ಹೋಗ್ತೀರಿ, ಅಲ್ಲಿ ನಿಮ್ಮ ಅಪ್ಪ ನಿಮ್ಮನ್ನು ಗೋಳಿದ್ರೆ ಅಪ್ಪ ಅಮ್ಮ ಅಥವಾ ಬರೀ 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 ಅಂತೇಳಿ ಓದು 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 ಅಂತೇಳಿ ನಿಮ್ಮನ್ನು ಪೀಡಿಸ್ತಾರೆ.
ಬಹುಶಃ ಇಷ್ಟು ಸಮಯ ಕೂಡ ನಾವು ಅಭ್ಯಾಸಕ್ಕೆ ಅಷ್ಟೇ ಗಮನ ಕೊಟ್ಟಿದ್ದೀವಿ. ಆದರೆ ಬೇಸಿಗೆ ಶಿಬಿರ ನಮ್ಗೆ ಎಲ್ಲ ರೀತಿಯ ಚಟುವಟಿಕೆಗಳು ಈಗಾಗಲೇ ಅವ್ರು ಹೇಳಿದ್ರು ನಿಮಗೆ ಕಾರ್ ಕಟ್ ಮಾಡೋದನ್ನು ಬಿಟ್ಟು, ಆಡೋದನ್ನು ಬಿಟ್ಟು, ಕರಾಟೆ ಮಾಡೋದನ್ನು ಬಿಟ್ಟು, ಡ್ಯಾನ್ಸ್ ಮಾಡೋದನ್ನು ಭರತನಾಟ್ಯ ಮಾಡೋದನ್ನು ಬಿಟ್ಟು, ಯೋಗಾಸನ ಮಾಡೋದನ್ನು ಬಿಟ್ಟು, ಮ್ಯಾಜಿಕ್ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸೋದನ್ನು ಬಿಟ್ಟು, ಈ ಥರದ ಎಲ್ಲ ವಿವಿಧ ರೀತಿಯ ಚಟುವಟಿಕೆಗಳನ್ನು ನಿಮಗೆ ಕಲಿಸ್ಕೊಡ್ತಾರೆ. ಅದಕ್ಕಾಗಿ ಅನೇಕ ಜನ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದ ನಿಮ್ಗೆ ನಮ್ಮ ಇಡಗಳು ಬೇರೆ. ಈಗ ನೋಡಿ ಅವ್ರು ಬಂದಿದ್ದಾರೆ, ಅದಕ್ಕೆ ಡ್ಯಾನ್ಸ್ ಹೇಳ್ಕೊಳ್ಳಿ, ಭರತನಾಟ್ಯ ಹೇಳ್ಕೊಳ್ಳಿ ಬಂದಿದ್ದಾರೆ. ಬಹುಶಃ ಒಂದು 10 ಸ್ಟೆಪ್ ಹೇಳ್ಕೊಂಡ್ರೆ ನೀವು ಚೆನ್ನಾಗಿ ಕಲಿಬೇಕು. ಅದ್ರ ಜೊತೆಗೆ ನನ್ನ ಮಕ್ಕಳುಗಳಂತ ಹೆಚ್ಚಾಗಿ ಶಿಕ್ಷಕರಿಗೆ ಒಂದು ಕಿವಿ ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಮುಖ್ಯ ಶಿಕ್ಷಕರು ಮತ್ತು ನಮ್ಮೆಲ್ಲ ಸಹ ಶಿಕ್ಷಕರಿಗೆ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇವರೆಲ್ಲ ಪ್ರಸ್ತಾವ ಬಂದಿದ್ದಾರೆ, ಇವ್ರ ಮುಂದೆ ಒಂದು ಶಿಬಿರ ಮಾಡ್ತಾ ಇದ್ದೀವಿ, ಇವತ್ತು ವಿದ್ಯಾರ್ಥಿ ಇತ್ತು, ಕೊನೆಯ ದಿನ ಮುಕ್ತಾಯ ಮಾಡ್ತೀವಿ, ಎಷ್ಟು ಕಲಿಸ್ತೀವಿ, ಕಾರ್ಯಕ್ರಮ ಮುಗಿದೋಯ್ತು ದಯವಿಟ್ಟು ಆಗ್ತದೆ. ಇದು ಕಳಕಳಿ ಪ್ರಾರ್ಥನೆ. ಮಕ್ಕಳುಗಳಿಗೆ ನ್ಯಾಯಯುತವಾಗಿ ಅದು ಕಲಿಸೋ ಕೆಲಸ ಯಾವುದು ಅಂತ ಹೇಳಿದ್ರೆ, ಈಗ ಮಕ್ಕಳು ಬಂದಿದ್ದಾರೆ, ಶಶಿಕಾಂತ್ ಬಂದಿದ್ದಾರೆ ಭರತನಾಟ್ಯ. ಬಹುಶಃ 24 ಗಂಟೆ ನಿಮ್ಮ ಜೊತೆಗೆ ಇದ್ದು ಭರತನಾಟ್ಯ ಒಂದು ಬಿಡ್ತೇವೆ. ಇವತ್ತು ಬಂದು ನಾಳೆ ಬಿಡ್ತೇವೆ. ಬಹುಶಃ ನಮ್ಮ ಶಿಕ್ಷಕರು ಪರಪಕ್ಷ ಆ ಸ್ಟೆಪ್ಸ್ಗಳನ್ನು ನೋಡಿಕೊಂಡು ಮಕ್ಕಳುಗಳ 5-10 ಜನ ಗುಂಪುಗಳನ್ನು ಮಾಡಿಕೊಂಡು ಬಹುಶಃ ನೀವು ಕಲಿಸ್ತೀವಿ. ನಿಮ್ಮ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕೋರಿಯೋಗ್ರಾಫರ್ ಕರೆಸ್ತೀವಲ್ವಾ, ಅವನೇ ಪ್ರತಿನಿತ್ಯ ಬಂದಿಗೆ ಒಂದು ಹಾಡಿಗೆ ಬೇಕಾದಂಥ ಕೋರಿಯೋಗ್ರಾಫರ್ ಹೇಳ್ಕೊಡ್ತಾರೆ. ಆದರೆ ನೀವು ನಮ್ಮ ಎಲ್ಲ ಶಿಕ್ಷಕರು, ನಾನು ತುಂಬ ಸರಿ ಗಮನಿಸ್ತೀನಿ, ಒಂದೊಂದು ತರಗತಿ ಶಿಕ್ಷಕರು ಅವ್ರ ಮಕ್ಕಳನ್ನ ಇಟ್ಕೊಂಡು ಕ್ಯಾಸೆಟ್ ಹಾಕೊಂಡು ಇವರು ಡ್ಯಾನ್ಸ್ ಹೇಳ್ಕೊಡ್ತಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಲಕ್ಷಾಂತರ ಸಾವಿರಾರು ಜನ ಬಂದಿರ್ತಾರೆ. ಆ ಕಾರ್ಯಕ್ರಮ ನೋಡಿದಾಗ ಅವ್ರ ಪೇರೆಂಟ್ಸ್ ಬೈಬಾರ್ದು ಅನ್ನೋ ಕಾರಣ. ಬಹುಶಃ ಈ ಪೇರೆಂಟ್ಸ್ಗಳು ಕೂಡ ಕೊನೆಯ ದಿನ ಬರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಾನು ಈ ಸಲ ನಿಮ್ಮ ಮೇಲೆ ಒತ್ತಡ ಹಾಕೋದೇನು ಅಂತ ಹೇಳಿದ್ರೆ, ನೀವೇನು ಮಕ್ಕಳನ್ನ ಕಲಿಸಿದ್ರಿ ಅಂತ ಹೇಳಿ ನಾನು ಯಾವ ಟೈಪ್ ಆ ಮಗು ಕಲಿತು ಯೋಗಾಸನ ಎಷ್ಟು ಮಾಡ್ತೀನಿ ಹೇಳು ಅಂತ ಹೇಳಿ ಶಿಕ್ಷಕರು ಅದರಿಂದ ಸಹ ಶಿಕ್ಷಕರು ಬಲಿಯಾಗಬೇಕು. ದಯವಿಟ್ಟು ಮಾಡೋದು ಅದನ್ನು ಮಾಡೋದ್ರಲ್ಲಿರ್ತಕ್ಕಂಥವ್ರೆಲ್ಲ ತುಂಬ ಬುದ್ಧಿವಂತರು, ಜಾಣರು, ಕಮಿಟ್ಮೆಂಟ್ ಇದೆ, ನನಗೆ ಗೊತ್ತಿದೆ. ಆದರೆ ಗುಂಪಿನಲ್ಲಿ ಗೋವಿಂದ ಎಲ್ಲ ಮಕ್ಕಳ ಕಲಿ. ಯಾಕಂದ್ರೆ ಇರ್ತಕ್ಕಂಥ ಒಂದೊಂದು ಮಗುವು ಪೇರೆಂಟ್ಸ್ ಬೇರೆ ಇದ್ದಾರೆ. ಆ ಮನೆಗೆ ಹೋದಾಗ ಆ ಪೇರೆಂಟ್ಸ್ ಕೂಡ 2 ಭರತನಾಟ್ಯ ಮಾಡ್ತಾರೆ, 2 ಯೋಗಾಸನ ಮಾಡ್ತಾರೆ, 2 ಭಾವಗೀತೆ ಬೇಕಾಗಿದೆ, 2 ಭಕ್ತಿಗೀತೆ ಬೇಕಾಗಿದೆ. ಕೊನೆಗೆ ನೀವೆಲ್ಲ ಶಿಕ್ಷಕರು ಇದ್ರ ಜೊತೆಗೆ ಸಹಕಾರ ಮಾಡಬೇಕಾದ್ರೆ ಇವರೆಲ್ಲ ರಜೆ ಹಾಕಿದ್ರೆ ಸಹ ಅವರೆಲ್ಲ ಬೈತಿರ್ತಾರೆ. ಏನ್ ಸರ್ ಈಗ ರಜದಲ್ಲಿ ಶಿಬಿರ ಮಾಡಿ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ತಿರುಗಿ ಹೋಗ್ಬೇಕು ಅಂತಿದ್ದೋ, ಇನ್ನೆಲ್ಲ ರಾಘವೇಂದ್ರ ಹೋಗ್ಬೇಕು ಅಂತಿದ್ದೋ, ಈ ಮನೆಯೊಳಗ ನಮ್ಮ ಯಾಕೆ ಹೊಡಿತೈತಿ ಅಂತ ಹೇಳೋದು ಇದರಲ್ಲಿ. ಆದರೆ ನನಗೇನು ಅಂತ ಹೇಳಿದ್ರೆ, ಆಮೇಲೆ ರಜೆ ಕೊಡೈತಿ, ಶಿಫ್ಟ್ ವೈಸ್ ಏನು ಮಾಡ್ಕೊತೀನಿ ಮಾಡಿ. ಆದ್ರೆ ಈಗ ನನಗೇನ್ಬೇಕಾಗ್ತದೆ ಅಂದರೆ ಪೋಷಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ, ಬಹುಶಃ ನೀವೆಲ್ಲರೂ ಕೂಡ ಸ್ಪೆಷಲ್ ಕೇರ್ ಅನ್ನು ತಗೊಂಡು ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕಲಿಸುವಂಥ ಮುಖಾಂತರ ಬಹುಶಃ ಪೋಷಕರಿಗೆ ನ್ಯಾಯ ಕೊಡಿ ಅಂತ ಹೇಳ್ತೀನಿ. ದಯಮಾಡಿ ನಾನು 15-18 ಹೇಗೆ ಕೊಡ್ತೀನಿ ನಿಮಗೆ. ಬಹುಶಃ ಈ ಶಿಬಿರ 10 ದಿವಸ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಮುಕ್ತಾಯದ ಸಂದರ್ಭದಲ್ಲಿ ಯಾರಾದ್ರೂ ಗೆಸ್ಟ್ ಕರ್ಕೊಂಡ್ಬರ್ತೀನಿ. ಅವತ್ತು ಒಂದು ಶಾಲೆ ಮೊದಲೇ ಡೇಟ್ ಕೊಡೋದು. ನಾನು ಮೊದಲೇ ಏನು ಮಾಡ್ತಿದ್ದೀನಿ, ಮಂಡಪ ಮುಸ್ಲಿಂ ಚಿಕ್ಕುಳಿ ಮುಸ್ಲಿಂ ಮಂಡಪಕ್ಕೆ ಹೋಗ್ಬಿಟ್ಟೆ ಅದಕ್ಕೆ. ಈ ಸರಿ ಹೆಂಗೆ ಮಾಡೋದಿಲ್ಲ, ಬೆಳಿಗ್ಗೆ 10 ಗಂಟೆಗೆ ಬಂದರೆ ಮೊದಲ 1:30 ಗಂಟೆ ಒಂದೇ ಸ್ಕೂಲ್ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲೇನು ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಇದೆಯಲ್ಲ, ಹೋರಾಟ ಹಾಕಿದೆ, 4 ಮಕ್ಕಳ ಸ್ವಲ್ಪ ಹೋರಾಟ ಮಾಡಿಸ್ತೀವಿ. ಆ ಮಕ್ಕಳು ಹೆಂಗೆ ಹೋರಾಟ ಮಾಡ್ತೀವಿ ಅಲ್ವಾ. ಅದಾದ್ಮೇಲೆ ಬಂದಿದೆ ಕರಾಟೆ ಅಂತಿದೆ, ಇಲ್ಲಿಂದ ನಿಮ್ಮ ಐಟಮ್ಗಳು ಬಂದಿದೆ, ಕರಾಟೆ ಇದೆ, ಆಮೇಲೆ ಜಾದು ಇದೆ, ಜಾದು ಮಾಡೋಕ್ಕಾಗ್ತಾ ಇದ್ರು, ಅಡುಗೆ ಪ್ರದರ್ಶನ ಇದೆ, ಸಂಸ್ಕೃತ ಇದೆ, ಸಂಸ್ಕೃತದಲ್ಲಿ 10 ಶ್ಲೋಕಗಳನ್ನ ಕಲಿಸಿದ್ವಿ ಸರ್. ಬಾಯಟ್ ಮಾಡಬೇಕು, ಶ್ಲೋಕಗಳು ಯಾವತ್ತೂ ಕೂಡ ಕಂಠಪಾಠ ಮಾಡೋದು ಮಾತ್ರ ಸಾಧ್ಯ ಆಗ್ತದೆ. ಅದನ್ನು ಮಾಡಿಸಿ. ಡ್ಯಾನ್ಸ್ ಇದೆ, ಮಕ್ಕಳ ಚಲನಚಿತ್ರಣ, ಸಂಗೀತ ಇದೆ, ಪೂಜಾ ಕುರುತ ಇದೆ, ಯೋಗ ಇದೆ, ಸ್ಪೋಕನ್ ಇಂಗ್ಲಿಷ್ ಇದೆ, ಅಭ್ಯಾಸ ಇದೆ, ಆಮೇಲೆ ಚಿತ್ರಕಲೆ ಇದೆ, ಚಿಲ್ಲರೆ ಗೀತೆ ಇದೆ, ಪೇಪರ್ ಕ್ರಾಫ್ಟ್ ಇದೆ, ಪವಾಡ ಸಂತೋಷ ಇದೆ, ಜನಪದ ಗೀತೆ ಇದೆ, ಭಾವಗೀತೆ ಇದೆ, ಭರತನಾಟ್ಯ ಇದೆ ಮತ್ತು ಏಕದಿನ ಪ್ರವಾಸ. ಅದೇ ಯಾರು ಹೇಳ್ಕೊಳ್ಬೇಕಾಗ್ತದೆ.
ನಾನು ಒಂದು ಹೊಸದಾಗಿ ಹೋಗಿ ಬನ್ನಿ. ಅದಾದ್ಮೇಲೆ ಬೆಂಕಿ ರೈತಾರೆ ಕೊನೆಗೆ ನನ್ನ ಬೆಂಕಿ ರೈತಾರೆ ಯಾಕಂದ್ರೆ ಬಂದು ಎಷ್ಟು ಕಡೆಗೆ ಹಾಕ್ಕೊಳ್ಬೋದು ನಾವು ಅವ್ರು ಚೆನ್ನಾಗಿ ಮಾಡಿ. ನಾನು ಬೇಕಾದ್ರೆ ಇಷ್ಟೇ ನೀವು ತುಂಬ ಡೆಡಿಕೇಶನ್ ಇದೆ. ಯಾಕಂದ್ರೆ ನನ್ನ ಪತ್ರಕರ್ತ ಸಭೆಯಲ್ಲಿ ಇಲ್ಲೇ ಇಲ್ಲ ಸಹೋದರ ಅವ್ರು ನಾನು ಈಗ ಹೇಳ್ಬಿಟ್ಟಿರ್ತೀನಿ, ನೀವೇ ಬರೆಯೋದು ಮುಖ್ಯ ಅಲ್ಲ, ಇವ್ರು ಕಲಿಸಿದ ಮೇಲೆ ಕಲ್ತರು ಅನ್ನೋದು ಬರೆಯಲ್ಲ. ಸಭೆ ಆಯಿತು ಬಹಳ ಚೆನ್ನಾಗಿತ್ತು, ಉದ್ಘಾಟನೆ ಆಯಿತು ಬರೀಬೇಕಲ್ಲ. ಅಲ್ಲಿರುವಂಥ ಮಕ್ಕಳುಗಳಿಗೆ ಅಷ್ಟೋ ಮಕ್ಕಳುಗಳಿಗೆ ಪ್ರಾಮಾಣಿಕವಾಗಿ ಕಲಿಸಿದ್ರಿಂದ ಬರೋದು ಸಾಕು. ಯಾರು ಕರಿತೀನಿ ತಿಳ್ಕೊಂಡಿದ್ದೆ ಫಸ್ಟ್ ಹಿಂಗೆ ನಮಸ್ಕಾರ ಮಾಡ್ತಾರೆ, ಕೊಡುಗೆ ಇರ್ತೇವೆ. ಫಸ್ಟ್ ಹಿಂಗೆ ರೈಟ್ ಸ್ಟ್ರೈಟಾಗಿ ನಿಂತ್ಕೊಬೇಕು, ಎರಡು ಕಾಲು ಜೋಡಿಸಿ ಕೊಡಿ, ಎರಡು ಕಾಲು ಜೋಡಿಸ್ಬಿಟ್ಟ ಜೋಡಿಸು ಸ್ಟ್ರೈಟಾಗಿ ನಿಂತ್ಕೊ. ರೈಟ್ ಫೀಟ್ ಲೆಫ್ಟ್ ಫೀಟ್